ಇನ್ನೊಂದು ಈ ಕೋವಿಡ್ ಆದ ನಂತರ ನಾವು ಬಹಳಷ್ಟು ಕೇಸಸ್ನ ನೋಡಿದ್ದೀವಿ. ಅಬ್ಸಲ್ಯೂಟ್ಲಿ ಅವ್ರಿಗೇನು ಸಿಮ್ಟಮ್ಸೇ ಇರಲ್ಲ, ಇದೇನೋ ಅದು ಇದು ಏನಿಲ್ಲ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಇದನ್ನು ಕೂಡ ನೋಡಿದ್ವಿ. ಇನ್ನೊಂದು ಕಾರ್ಡಿಯಾಲಜಿಸ್ಟ್ ಜೊತೆ ನಂದೇ ನಾನು ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡ್ಕೊಳ್ತೀನಿ. ನಾವು ಹೋದಾಗ ಅವ್ರು ಹೇಳಿದ್ದು ಎಕೋ ಓಕೆ TMT ಅನ್ನೋ ಒಂದು ಟೆಸ್ಟ್ ಮಾಡ್ತಾಯಿದ್ವಿ. TMT ನೆಗೆಟಿವ್ ಬರುತ್ತೆ, ಅಂದರೆ ನಾರ್ಮಲ್ ಬರುತ್ತೆ. ಮೊದಲೆಲ್ಲ TMT ಅಂದರೆ ಪಕ್ಕಾ ಟೆಸ್ಟ್ ಅದು. TMT ಮೇಲೆ ಜೋರಾಗಿ ನಡೆದಾಗ ಏನಾಗುತ್ತೆ, ಅದು ಎದೆನೋ ಬಂದುಬಿಡ್ತಿತ್ತು, ಗೊತ್ತಾಗ್ತದೆ. ಈಗ TMT ಕೂಡ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಅಂದರೆ ನಾರ್ಮಲ್ ಬರುತ್ತೆ, ಬಟ್ ಆದರೂ ಅವ್ರಿಗೆ ಎದೆನೋ, ಅದನ್ನು ಚೆಕ್ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಬ್ಲಾಕ್ಸ್ ಆಗಿರುತ್ತೆ. ಇದೆಲ್ಲ ನಾನು ಒಂದು ಸುಮಾರಷ್ಟು ಕೇಸಸಲ್ಲಿ ನಾನೇ ಸ್ವತಃ ನೋಡಿದ್ದೀನಿ. ಸೊ ಇನ್ನೊಂದು ಫುಡ್ ಮೇನ್ ರೀಸನ್ ಅಂದರೆ ಜಂಕ್ ಫುಡ್ ಅಂತ ಹೇಳಿದ್ವಿ. ಜಂಕ್ ಫುಡ್ಡಲ್ಲಿ ಏನಾಗುತ್ತೆ, ತುಂಬ ಈ ಉಪ್ಪಿನ ಅಂಶ ಹಾಕಿರ್ತಾರೆ ಮತ್ತು ಸಕ್ಕರೆ ತುಂಬ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳು ಸೇರಿ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕನ್ನು ನಾವು ತುಂಬ ಯಂಗ್ ಏಜಲ್ಲೇ ನೋಡ್ಬೋದಾಗಿದೆ. ಈ ಲೈಫ್ ಸ್ಟೈಲ್ ಡಿಸೀಸಸ್ಗೆ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಮೆಡಿಸಿನ್ಸ್ ಯಾವತ್ತೂ ಉತ್ತರ ಅಲ್ಲ, ಯಾವತ್ತೂ ಟ್ಯಾಬ್ಲೆಟ್ಸ್ ಇವನ್ನ ಸರಿ ಮಾಡಲ್ಲ. ಟ್ಯಾಬ್ಲೆಟ್ಸ್ ಏನಿದ್ರು ಟೆಂಪರರಿ ರಿಲೀಫ್, ಅಂದರೆ ತಾತ್ಕಾಲಿಕವಾಗಿ ಅವ್ರು ರಿಲೀಫ್ ಕೊಡ್ತವೆ ಅಷ್ಟೇ. ಪರ್ಮನೆಂಟಾಗಿ ಅಂದರೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಬೇಕು. ಅಗೇನ್ ಲೈಫ್ ಸ್ಟೈಲ್ ಚೇಂಜ್ ಆಗೋದು ಈಸ್ ಅ ವೆರಿ ಬ್ಯೂಟಿಫುಲ್ ಸೈನ್ಸ್. ಅದು ಯಾವುದೇ ಒಂದು ಬದಲಾವಣೆ ನಾವು ತರಬೇಕಾದ್ರೆ 21 ದಿವಸ ನಮ್ಮ ದೇಹ ಮತ್ತು ಮನಸ್ಸು ಅದನ್ನು ಪ್ರತಿರೋಧ ಮಾಡ್ತವೆ. ಸೊ ಭಾಳಷ್ಟು ಜನ ಏನು ಮಾಡ್ತಾರೆ, 21 ದಿವಸದಲ್ಲೇ ಅದನ್ನು ಕೈಬಿಟ್ಬಿಡ್ತಾರೆ. ಸೊ ನಿಮಗೆ ಇದು ಗೊತ್ತಿರಬೇಕು, 21 ಇದೆ, ಅದು ಬಹಳ ಮ್ಯಾಜಿಕ್ ನಂಬರ್. ಅದು 21 ದಿವಸ ನೀವು ಯಾವುದೇ ಬದಲಾವಣೆಯನ್ನು ಸತತವಾಗಿ ಮಾಡಿದ್ರೆ 22ನೇ ದಿನಕ್ಕೆ ನಿಮಗೆ ಅದು ಹ್ಯಾಬಿಟ್ ಆಗುತ್ತೆ. ಅದು ಹ್ಯಾಬಿಟ್ ಅಂದರೆ ಏನು ಗೊತ್ತಾ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಹೋಗುತ್ತದು, ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಸೊ ಆವಾಗ ನಾವು ಆ ಲೈಫ್ ಸ್ಟೈಲನ್ನು ಯಾವುದೇ ಪ್ರತಿರೋಧ ಇಲ್ಲದೆ ನಾವು ಅದ್ರ ಬಗ್ಗೆ ಫಾಲೋ ಮಾಡಲಿಕ್ಕೆ ಸಾಧ್ಯ.